ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಲಿದೆ ಎಂದಾಗ ಅದು ಮೊದಲೇ ಸಂಕೇತಗಳನ್ನು ನೀಡಲು ಪ್ರಾರಂಭಿಸುತ್ತದೆ. ಆದರೆ ಸಮಸ್ಯೆ ಏನೆಂದರೆ ಹೆಚ್ಚಿನ ಜನರು ಆ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಅವರು ಅವುಗಳನ್ನು ದುರಾದೃಷ್ಟವೆಂದು, ಕಷ್ಟವೆಂದು ಭಾವಿಸ್ತಾರೆ ಮತ್ತು ಇದು ದೊಡ್ಡ ತಪ್ಪು. ಇಂದು ನೀವು ಕೇಳಲು ಹೊರಟಿರುವುದು ಸಾಮಾನ್ಯ ವಿಷಯವಲ್ಲ. ಇದು ಬಹಳ ಕಡಿಮೆ ಜನರಿಗೆ ಅರ್ಥವಾಗುವ ಸತ್ಯ. ಆದ್ರಿಂದ ಗಮನವಿಟ್ಟು ಕೇಳಿ, ಮನಸ್ಸನ್ನ ಶಾಂತಗೊಳಿಸಿ ಕೇಳಿ, ಏಕೆಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುವ ಕ್ಷಣವಾಗಿರಬಹುದು. ಸ್ನೇಹಿತರೆ, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಮೊದಲ ಸಂಕೇತವೇನೆಂದರೆ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಶೂನ್ಯತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಮೊದಲು ಅನೇಕ ಜನರಿದ್ದ, ಬಹಳ ಗದ್ದಲವಿದ್ದ, ಬಹಳಷ್ಟು ಕೆಲಸಗಳಿದ್ದ ಜೀವನವು ಇದ್ದಕ್ಕಿದ್ದಂತೆ ಶಾಂತವಾಗಲು ಪ್ರಾರಂಭಿಸುತ್ತದೆ. ಜನರು ದೂರವಾಗಲು ಪ್ರಾರಂಭಿಸುತ್ತಾರೆ, ಸಂಬಂಧಗಳು ಬದಲಾಗಲು ಪ್ರಾರಂಭಿಸುತ್ತವೆ, ಎಲ್ಲವೂ ಕಳೆದೋಗುತ್ತಿದೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ಸತ್ಯವೇನೆಂದರೆ ನಿಮ್ಮನ್ನ ಹಗುರಗೊಳಿಸಲಾಗುತ್ತಿದೆ. ಏಕೆಂದರೆ ಜೀವನದಲ್ಲಿ ಅನಗತ್ಯ ಭಾರ ಇರುವವರೆಗೂ ನೀವು ಮೇಲೇರಲು ಸಾಧ್ಯವಿಲ್ಲ. ಎರಡನೆಯ ಸಂಕೇತವೇನೆಂದರೆ ನಿಮ್ಮ ಹಳೆಯ ಆಲೋಚನೆಗಳು ಮುರಿಯಲು ಪ್ರಾರಂಭಿಸುತ್ತವೆ. ಮೊದಲು ನಿಮಗೆ ಸರಿಯಾಗಿ ಕಾಣ್ತಿದ್ದ ವಿಷಯಗಳು ಈಗ ಅಪೂರ್ಣವೆಂದು ಅನಿಸುತ್ತದೆ. ಮೊದಲು ಆನಂದ ನೀಡುತ್ತಿದ್ದ ವಿಷಯಗಳು ಈಗ ನಿಷ್ಪ್ರಯೋಜಕವೆಂದು ಅನಿಸುತ್ತವೆ. ಇದು ನಿಮ್ಮ ಮನಸ್ಸು ಈಗ ಹಳೆಯ ಮಟ್ಟದಲ್ಲಿ ಇರಲು ಬಯಸುವುದಿಲ್ಲ ಎಂಬುದರ ದೊಡ್ಡ ಸಂಕೇತ. ಅದು ಮುಂದೆ ಸಾಗಲು ಬಯಸುತ್ತದೆ. ಮೂರನೆಯ ಸಂಕೇತವೇನೆಂದರೆ ಪ್ರಯತ್ನಿಸಿದ ನಂತರವೂ ಫಲಿತಾಂಶಗಳು ಸಿಗುವುದಿಲ್ಲ. ನೀವು ಸಂಪೂರ್ಣವಾಗಿ ಶ್ರಮಿಸ್ತೀರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ, ಆದರೂ ಯಶಸ್ಸೇ ಸಿಗುವುದಿಲ್ಲ. ಈ ಸಮಯದಲ್ಲಿ ಹೆಚ್ಚಿನ ಜನರು ಕುಸಿದು ಬೀಳ್ತಾರೆ. ಆದರೆ ಇದು ನಿಮ್ಮನ್ನು ಪರೀಕ್ಷಿಸುವ ಕ್ಷಣವಾಗಿರುತ್ತದೆ. ನೀವು ಕೇವಲ ಫಲಿತಾಂಶಕ್ಕಾಗಿ ಕೆಲಸ ಮಾಡ್ತಿದ್ದೀರಾ ಅಥವಾ ನಿಮ್ಮ ಗುರಿಗೆ ನಿಜವಾಗಿಯೂ ಸಮರ್ಪಿತವಾಗಿದ್ದೀರಾ ಎಂದು ನೋಡಲಾಗುತ್ತದೆ. ನಾಲ್ಕನೆಯ ಸಂಕೇತವೇನೆಂದರೆ ನಿಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಕಷ್ಟಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ. ಒಂದು ಸಮಸ್ಯೆ ಮುಗಿಯುವ ಮೊದಲೇ ಇನ್ನೊಂದು ಎದುರಾಗ್ತದೆ. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧವಾಗಿದೆ ಎಂದು ಅನಿಸುತ್ತದೆ. ಆದರೆ ಸತ್ಯವೇನೆಂದರೆ ಈ ಸಮಯ ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ, ಬದಲಿಗೆ ನಿಮ್ಮನ್ನು ಬಲಪಡಿಸಲು ಬಂದಿದೆ. ಕಬ್ಬಿಣವನ್ನ ಕಾಯಿಸಿ ಕತ್ತಿ ಮಾಡುವಂತೆ ಮನುಷ್ಯನನ್ನ ಕಷ್ಟಗಳ ಮೂಲಕ ಹಾದು ಹೋಗುವಂತೆ ಮಾಡಿ ಮಹಾನ್ ವ್ಯಕ್ತಿಯನ್ನಾಗಿ ಮಾಡಲಾಗುತ್ತದೆ. ಐದನೇ ಸಂಕೇತವೇನೆಂದರೆ ನಿಮ್ಮೊಳಗೆ ಹೊಸ ಶಕ್ತಿ ಜಾಗೃತಗೊಳ್ಳಲು ಪ್ರಾರಂಭಿಸುತ್ತದೆ. ನೀವು ಈಗ ಮೊದಲಿನಂತಿಲ್ಲ ಎಂದು ನಿಮಗೆ ಅನಿಸುತ್ತದೆ. ಮೊದಲು ಸಣ್ಣ ವಿಷಯಗಳಿಗೂ ಕುಸಿದು ಬೀಳ್ತಿದ್ದೀರಿ, ಆದರೆ ಈಗ ನೀವು ಶಾಂತವಾಗ್ತೀರಿ. ಮೊದಲು ಜನರ ಮಾತುಗಳು ಪರಿಣಾಮ ಬೀರ್ತಿದ್ವು, ಈಗ ಬೀರೋದೇ ಇಲ್ಲ. ಇದು ನೀವು ಆಂತರಿಕವಾಗಿ ಬದಲಾಗುತ್ತಿದ್ದೀರಿ ಎಂಬುದರ ಸಂಕೇತ. ಮತ್ತೊಂದು ನಿಜವಾದ ಬದಲಾವಣೆ. ಆರನೇ ಸಂಕೇತ, ಏನು ದೊಡ್ಡದು ನಡೆಯಲಿದೆ ಎಂದು ನಿಮಗೆ ಪದೇ ಪದೇ ಅನಿಸಿದಾಗ ಯಾವುದೇ ಸ್ಪಷ್ಟ ಕಾರಣವಿರೋದಿಲ್ಲ, ಆದರೆ ಒಳಗಿನಿಂದ ಒಂದು ಅನುಭೂತಿ ಬರುತ್ತದೆ. ಜೀವನವು ಈಗಿರುವಂತೆ ಇರುವುದಿಲ್ಲ ಎಂದು ಆ ಅನುಭೂತಿ ಸುಮ್ಮನೆ ಬರುವುದಿಲ್ಲ. ಇದು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಪ್ರವೇಶಿಸುತ್ತಿರುವ ಬದಲಾವಣೆಯ ಮುನ್ಸೂಚನೆ. ಏಳನೇ ಸಂಕೇತವೇನೆಂದರೆ ನಿಮ್ಮ ಏಕಾಂತದಿಂದ ನಿಮಗೆ ಭಯವಾಗುವುದಿಲ್ಲ, ಬದಲಿಗೆ ಶಾಂತಿ ಸಿಗಲು ಪ್ರಾರಂಭಿಸುತ್ತದೆ. ನೀವು ಜನಸಂದಣಿಯಿಂದ ದೂರವಿದ್ದು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸ್ತೀರಿ. ಇದು ನಿಜವಾದ ಪ್ರಗತಿ ಪ್ರಾರಂಭವಾಗುವ ಹಂತ. ಏಕೆಂದರೆ ತನ್ನನ್ನು ತಾನು ತಿಳಿದುಕೊಂಡವರನ್ನ ಪ್ರಪಂಚದ ಯಾವುದೇ ಶಕ್ತಿಯು ತಡೆಯಲು ಸಾಧ್ಯವಿಲ್ಲ. ಮತ್ತು ಅತ್ಯಂತ ಆಳವಾದ ಸಂಕೇತವೆಂದರೆ ನಿಮ್ಮ ದುಃಖಗಳನ್ನು ನೀವು ಬೇರೆ ದೃಷ್ಟಿಕೋನದಿಂದ ನೋಡಲು ಪ್ರಾರಂಭಿಸ್ತೀರಿ. ಈಗ ನೀವು ನನಗೇಕೆ ಹೀಗಾಗುತ್ತಿದೆ ಎಂದು ಹೇಳುವುದಿಲ್ಲ, ಬದಲಿಗೆ ಇದು ನನಗಾಗಿ ಏಕೆ ಆಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಈ ಆಲೋಚನೆಯು ನಿಮ್ಮನ್ನು ಸಾಮಾನ್ಯರಿಂದ ಅಸಾಮಾನ್ಯರನ್ನಾಗಿ ಮಾಡುತ್ತದೆ. ನೆನಪಿಡಿ, ಜೀವನದಲ್ಲಿ ನಡೆಯುವ ಯಾವುದೇ ವಿಷಯವು ನಿಷ್ಪ್ರಯೋಜಕವಲ್ಲ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ಹೋರಾಟವು ನಿಮ್ಮನ್ನು ದೊಡ್ಡ ಉದ್ದೇಶಕ್ಕಾಗಿ
ಸಿದ್ಧಪಡಿಸುತ್ತಿದೆ. ಇಂದು ನೀವು ಸಹಿಸುತ್ತಿರುವುದು ನೀವು ಎಂದಿಗೂ ಕನಸು ಕಾಣದ ಸ್ಥಳಕ್ಕೆ ನಿಮ್ಮನ್ನು ತಲುಪಿಸುತ್ತದೆ. ಆದ್ದರಿಂದ ಭಯಪಡಬೇಡಿ, ನಿಲ್ಲಬೇಡಿ, ನಿಮ್ಮ ನಂಬಿಕೆಯನ್ನು ದುರ್ಬಲಗೊಳಿಸಬೇಡಿ. ಏಕೆಂದರೆ ಜೀವನವು ಸಂಕೇತಗಳನ್ನು ನೀಡ್ತಿರುವಾಗ ಅದರ ಅರ್ಥ ಬದಲಾವಣೆ ಪ್ರಾರಂಭವಾಗಿದೆ ಎಂದು. ಮತ್ತು ಕೊನೆಯದಾಗಿ ಒಂದು ವಿಷಯವನ್ನು ಹೃದಯದಲ್ಲಿ ಇಟ್ಕೊಳ್ಳಿ. ನೀವು ಈ ಸಂಕೇತಗಳನ್ನು ಅರ್ಥ ಮಾಡಿಕೊಂಡ್ರೆ ಯಾವುದೇ ಶಕ್ತಿಯು ನಿಮ್ಮನ್ನು ಮುಂದೆ ಸಾಗದಂತೆ ತಡೆಯಲು ಸಾಧ್ಯವಿಲ್ಲ. ಈ ಮಾತು ನಿಮ್ಮ ಹೃದಯವನ್ನು ಮುಟ್ಟಿದರೆ ಅದನ್ನು ಕೇಳಿ ಬಿಡಬೇಡಿ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಇಂತಹ ಆಳವಾದ ಪ್ರೇರಣಾದಾಯಕವಾದ ಆಲೋಚನೆಗಳಿಗಾಗಿ ಈ ಮಾರ್ಗದಲ್ಲಿ ಮುಂದುವರಿಯಿರಿ. ಈ ಮಾತು ನಿಮಗೆ ಮೌಲ್ಯಯುತವೆಂದು ಅನಿಸಿದರೆ ಅದನ್ನು ಇತರರಿಗೆ ತಲುಪಿಸಲು ನಿಮ್ಮ ಪ್ರೀತಿಯನ್ನು ಖಂಡಿತ ವ್ಯಕ್ತಪಡಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.